ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ನಾಳೆ 2ನೇ ತಾರೀಕೆ ಸಮಾಜ ವಿಜ್ಞಾನದ ಪರೀಕ್ಷೆ. ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ. ನಿಮಗಾಗಿ 4 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂಥ MCQ ಕ್ವಶನ್ಗಳು, 3 ರಾಜ್ಯ ಮಟ್ಟದ ಪೂರ್ವಸಿದ್ಧ ಪರೀಕ್ಷೆಯ MCQ ಕ್ವಶನ್ಸ್ಗಳು ಒಟ್ಟಿಗೆ ತಂದು ನಿಮ್ಮ ಎದುರಿಗೆ ಕೊಡ್ತಾ ಇದ್ದೇನೆ. ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ, ಮನನ ಮಾಡಿಕೊಳ್ಳಿ. ನಾಳೆ ಪರೀಕ್ಷೆ ಯಶಸ್ಸು ನಿಮ್ಮದಾಗಲಿ. ಈಗ ಸಮಾಜಶಾಸ್ತ್ರದ ಸಾಮಾಜಿಕ ಸ್ತರ ವಿನ್ಯಾಸ. ಸಾಮಾಜಿಕ ಸ್ತರ ವಿನ್ಯಾಸ ಆದಾಯ, ಉದ್ಯೋಗ, ಶಿಕ್ಷಣ, ಲಿಂಗ, ಜಾತಿ, ಕೌಶಲ್ಯ, ಮೇಲು ಕೀಳು ಬರುವ ಬಡವ ಬಲ ಇತ್ಯಾದಿಗಳಿಂದ ಉಂಟಾಗಿದೆ. ಮಾನವ ಕುಲ ತಾನೆಂದು ಒಲಮೆಂದು ಹೇಳಿದವರು ಆದಿಕವಿ ಪಂಪ. ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ಯೆ ಕಳಂಕ ಎಂದು ಹೇಳಿದವರು ರಾಷ್ಟ್ರಪಿತ ಮಹಾತ್ಮ ಗಾಂಧಿ. ಭಾರತ ಸಂವಿಧಾನದ 17ನೇ ವಿಧಿಯು ಮಹತ್ವ. ಅಸ್ಪೃಶ್ಯತೆ ಆಚರಣೆ ನಿಷೇಧ. ಅಸ್ಪೃಶ್ಯತೆಯ ಆಚರಣೆ ನಿಷೇಧಿಸಿದ ಸಂವಿಧಾನ ವಿಧಿ 17ನೇ ವಿಧಿ. ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಜಾರಿಗೆ ಬಂದ ವರ್ಷ 1955. ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ 1976. ಅಸ್ಪೃಶ್ಯತೆ ಆಚರಣೆ ಶಿಕ್ಷಾರ್ಹ ಅಪರಾಧ ಎಂದು ತಿಳಿಸುವ ಕಾಯ್ದೆ 1976. ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ. ಅಸ್ಪೃಶ್ಯತೆ ನಿರ್ಮೂಲನೆ ಕುರಿತಾದ ವಿಶೇಷ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರಗಳಿಗೆ ವಹಿಸಿದ ಶಾಸನ 1989ರ ಶಾಸನ. ಪೂರ್ವಾಗ್ರಹ ಸಾಮಾಜಿಕ ಸಂಘಕ್ಕೆ ಹೇಗೆ ಕಾರಣವಾಗುತ್ತದೆ? ಅಗೌರವ, ದ್ವೇಷ, ಅಸೂಯೆ, ತಿರಸ್ಕಾರ, ಅಸಹನೆ, ಅಪನಂಬಿಕೆ. ಪೂರ್ವಗ್ರಹ ಎಂದರೆ ಒಬ್ಬ ವ್ಯಕ್ತಿ, ಒಂದು ಸಮೂಹದ ಬಗ್ಗೆ ನಾವು ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವನೆ. ಸಾಮಾಜಿಕ ಸ್ತರ ವಿನ್ಯಾಸ ಎಂದರೆ ಜನರನ್ನು ಆದಾಯ, ಶಿಕ್ಷಣ, ಲಿಂಗ, ವರಮಾನ, ಕೌಶಲ್ಯ, ಉದ್ಯೋಗ, ಜಾತಿ, ಬಣ್ಣ ಇವುಗಳ ಆಧಾರದ ಮೇಲೆ ಮೇಲು ಕೀಳು ಎಂದು ವಿಂಗಡಿಸುವುದು. 1976ರ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯ ಮಹತ್ವ. ಅಸ್ಪೃಶ್ಯತಾ ನಿವಾರಣೆ. ಭಾರತದಲ್ಲಿ ಸ್ತರ ವಿನ್ಯಾಸವನ್ನು ಪ್ರಮುಖವಾಗಿ ಗುರುತಿಸಬಹುದಾದ ವ್ಯವಸ್ಥೆ ಜಾತಿ ಪದ್ಧತಿ, ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು. 1973ರಲ್ಲಿ ಉತ್ತರ ಪ್ರದೇಶದಲ್ಲಿ ಚಿಪ್ಕೋ ಚಳವಳಿ ನೇತೃತ್ವ ವಹಿಸಿದವರು ಸುಂದರ್ಲಾಲ್ ಬಹುಗುಣ. ಕೇರಳ ಸಾಹಿತ್ಯ ಪರಿಷತ್ತು ನೇತೃತ್ವ ವಹಿಸಿದ ಪರಿಸರ ಸಂರಕ್ಷಣಾ ಚಳವಳಿ ಮೌನ ಕಣಿವೆ ಆಂದೋಲನ. ಮೌನ ಕಣಿವೆ ಆಂದೋಲನ ಪ್ರಾರಂಭವಾದ ರಾಜ್ಯ ಕೇರಳ. ಕರ್ನಾಟಕದ ಅಪಿಕೋ ಚಳವಳಿ ನೇತೃತ್ವ ವಹಿಸಿದವರು ಸಲ್ಯಾನಿ ಗ್ರಾಮದ ರೈತರು. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾನಿ ಗ್ರಾಮದಲ್ಲಿ ನಡೆದ ಪರಿಸರ ಚಳವಳಿ ಅಪಿಕೋ ಚಳವಳಿ. ಗುಜರಾತ್ ರಾಜ್ಯದಲ್ಲಿ ನರ್ಮದಾ ಬಚಾವ್ ಆಂದೋಲನ ನೇತೃತ್ವ ವಹಿಸಿದವರು ಮೇಧಾ ಪಾಟ್ಕರ್ ಮತ್ತು ಬಾಬಾ ಆಮ್ಟೆ. ಕೈಗಾಣು ಸ್ಥಾವರ ವಿರೋಧಿ ಚಳವಳಿ ನೇತೃತ್ವ ವಹಿಸಿದವರು ಶಿವರಾಮ್ ಕಾರಂತ್. ಕೈಗಾರಿಕಾ ವಿರೋಧಿ ಚಳವಳಿಯನ್ನು ಏಕೆ ಪ್ರಾರಂಭಿಸಲಾಯಿತು ಎಂದರೆ ಅರಣ್ಯ ನಾಶ ಮತ್ತು ಅಣುವಿಕಿರಣದಿಂದ ಜೀವ ಪ್ರಭೇದಗಳ ಮೇಲೆ ಹಾನಿ ಉಂಟು ಮಾಡುತ್ತಿದ್ದರಿಂದ. MRPL ವಿರುದ್ಧದ ಚಳವಳಿಯನ್ನು ಏಕೆ ಹಮ್ಮಿಕೊಳ್ಳಲಾಯಿತು? ತೈಲ ಕಾರ್ಯಾಗಾರದಿಂದ ಹೊರ ಬರುವ ರಾಸಾಯನಿಕ ಅಂಶಗಳಿಂದ ಪರಿಸರ ನಾಶವಾಗುವುದರಿಂದ. ಕರ್ನಾಟಕ ರಾಜ್ಯ ರೈತ ಸಂಘದ ಸ್ಥಾಪಕರು MD ನಂಜುಂಡಸ್ವಾಮಿ. ಸುರೇಶನ ಶಾಲೆಗೆ ಹೋಗುವಾಗ ಅಪಘಾತಕ್ಕೀಡಾಗುತ್ತಾನೆ. ಆತನ ನೋಡಲು ಜನ ಸೇರುತ್ತಾರೆ. ಇದು ಯಾವ ವಿಧದ ಸಮೂಹ ವರ್ತನೆ? ಜನಮಂದೆ. ಜನಮಂದೆ ಎಂದರೆ ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಒಂದು ಆಸಕ್ತಿ ಸೂಕ್ತ ನೆರೆದಿರುವ ಜನರಾಶಿ. ದೊಂಬಿ ಎಂದರೆ ತೀವ್ರ ವಿನಾಶಾತ್ಮಕ ಮತ್ತು ಹಿಂಸಾತ್ಮಕವಾದ ಜನಮಂದೆ ವರ್ತನೆ. ಸಾಮೂಹಿಕ ವರ್ತನೆ ಎಂದರೆ ಒಬ್ಬ ವ್ಯಕ್ತಿ ಒಂದು ಗುಂಪಿನಲ್ಲಿದ್ದಾಗ ಮಾಡುವ ವರ್ತನೆ. ಕಾರ್ಮಿಕ ಚಳವಳಿ ಎಂದರೆ ಕಾರ್ಮಿಕರ ಹಿತಾಸಕ್ತಿಯನ್ನು ರಕ್ಷಿಸಲು ಕಾರ್ಮಿಕ ಸಂಘಟನೆಗಳ ಮೂಲಕ ನಡೆಸುವ ಚಳವಳಿ. ಅಪಿಕೋ ಚಳವಳಿಯ ಉದ್ದೇಶ ಅರಣ್ಯ ನಾಶ ತಡೆಗಟ್ಟುವುದು, ಪರಿಸರ ಸಂರಕ್ಷಿಸುವುದು. ಡಿ. ದೇವರಾಜ ಅರಸ್ರವರು ಜೀತ ಪದ್ಧತಿ ರದ್ದುಗೊಳಿಸಲು ಕಾರಣ ಗೇಣಿದಾರನನ್ನು ಭೂಮಾಲೀಕರ ಹಿಡಿತದಿಂದ ಬಿಡುಗಡೆ ಮಾಡಲು. ಮಹಿಳಾ ಸ್ವಸಹಾಯ ಸಮೂಹಗಳು ಎಂದರೆ ಸ್ತ್ರೀಯರು ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಸಬಲೀಕರಣಗೊಳಿಸುವುದು. ಪ್ರಸವ ಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ, ಏಕೆಂದರೆ ಹೆಣ್ಣು ಭ್ರೂಣ ಹತ್ಯೆಯನ್ನು ತಡೆಯುವುದಕ್ಕಾಗಿ. ಧನ್ಯವಾದಗಳು. ಸಮಾಜಶಾಸ್ತ್ರ ವಿಭಾಗದಲ್ಲಿ ಬರುವಂಥ MCQ ಪ್ರಶ್ನೆ ಉತ್ತರಗಳಿವೆ. ಇವನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ, ಮನನ ಮಾಡ್ಕೊಳ್ಳಿ, ಮಂದಟ್ಟು ಮಾಡ್ಕೊಳ್ಳಿ. ನಾಳೆ ಪರೀಕ್ಷೆಯಲ್ಲಿ ಯಶಸ್ಸನ್ನು ಹೊಂದಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.